ಕೇಳ್ಬೇಕು, ಅವರೇ 2-3 ಗಂಟೆ ಮಾತಾಡ್ಬಿಟ್ಟಿರ್ತಾರೆ, ನಮ್ಗೇನು ಮಾತಾಡೋಕೆ ಏನು ಇರೋದೇ ಇಲ್ಲ. ಈ ವಯಸ್ಸು ರೆಂಟಲ್ಸ್ ನಿಜವಾಗ್ಲೂ ಈ ಕಾನ್ಸೆಪ್ಟ್ ತುಂಬಾ ಚೆನ್ನಾಗೈತೆ. ಈ ಡೆಲಿವರಿ ಬಾಯ್ಸ್ಗಾಗಿರ್ಬೋದು, ಇವ್ರಿಗೆ ಈಗ ಬೈಕ್ ತಗೊಳಕ್ ಯಾರಿಗಾರು ದುಡ್ಡಿಲ್ಲ, ಕಾಸಿಲ್ಲ, ಅಷ್ಟು ದುಡ್ಡು ಕಟ್ಬಿಟ್ಟು ತಗೊಳಕ್ ಆಗಲ್ಲ ಅಂದ್ರೆ ಈ ತರ ರೆಂಟಲ್ ಬೈಕ್ ತಗೊಂಡು ಅದ್ರಲ್ಲಿ ದುಡ್ದು ಅದರಲ್ಲಿ ಮುಂದೆ 0 ಇಂದ ಸ್ಟಾರ್ಟ್ ಮಾಡುವುದು ಅಂತಾರಲ್ಲ, ಅದು ಇದೆ ಅನ್ಸುತ್ತೆ ಮೋಸ್ಟ್ಲಿ. ಸಖತ್ ಖುಷಿ ಆಯ್ತು, ಇದು ಕಾನ್ಸೆಪ್ಟ್ ತುಂಬಾ ಚೆನ್ನಾಗೈತೆ ಈ ವಯಸ್ಸು ರೆಂಟಲ್ಸ್. ಸರ್ ಒಳ್ಳೇದಾಗಲಿ ಸರ್, ಇದಿನ್ನೂ ಜಾಸ್ತಿ ಬ್ರಾಂಚ್ಗಳು ಓಪನ್ ಆಗಲಿ, ಜಾಸ್ತಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಲಿ. ನಮ್ಮನ್ನು ಕರಿತಾ ಇರ್ರಿ, ನಾವು ಬರ್ತಾ ಇರ್ತೀವಿ, ಇವ್ರನ್ನೂ ಕರಿತಾ ಇರ್ರಿ. ಎಲ್ಲಿ ರಜತನ, ಇನ್ನೊಂದು ಈ ವಯಸ್ಸು ರೆಂಟಲ್ಸ್ಗೆ ಬರೋಕ್ಕೆ ಒಂದು ಮುಖ್ಯ ಕಾರಣ ರಜತನ ಅಂತ ಹೇಳ್ಬೋದು. ಅವರು ಫಸ್ಟು ಫೋನ್ ಮಾಡಿ ಹಿಂಗೆ ನಮ್ಮ ಸ್ನೇಹಿತರು ಈ ವಯಸ್ಸು ರೆಂಟಲ್ಸು ಬೈಕು ಹಿಂಗೈತೆ ಅಂತ ಹೇಳಿ ಕರೆದ್ರು. ಸಖತ್ ಖುಷಿ ಆಯ್ತಣ್ಣ, ಥ್ಯಾಂಕ್ಸ್ ಅಣ್ಣ. ಅಣ್ಣ ನಿಮಗೂ ಥ್ಯಾಂಕ್ಸ್. ಹೋಗೋಕ್ಕೂ ಮುಂಚೆ ಒಂದು ಮಾತು, ಪಿಂಕ್ ಇವಿ ಹೆಣ್ಮಕ್ಳಿಗೆ, ಪಿಂಕ್ ಕಲರ್ ಇರ್ತದೆ ದೀಪ, ಅದು ಹೆಣ್ಮಕ್ಳಿಗೆ ಅಂತ. ಇದು ಪಿಂಕ್ ಇವಿ ಅಂತ, ಅದು ಸ್ಪೆಷಲ್ ಪಿಂಕ್ ಇವಿ ಇದೆ. Yes, we are having a special pink EV. ಸ್ಪೆಷಲ್ ಪಿಂಕ್ ಇವಿ ಹೆಣ್ಮಕ್ಳಿಗೆ ಮಾತ್ರ ಅದು ಬೈಕು. ಅದು ಹೆಣ್ಮಕ್ಳಿಗೆ, ಗಂಡು ಮಕ್ಳಿಗೆ ಈ ವಯಸ್ಸು ರೆಂಟಲ್ಸ್ ಅಷ್ಟೇ. ಅವ್ರಿಗೆ ಯಾವ ಕಲರು ಇಲ್ಲ, ಸ್ಪೆಷಲ್ ಏನಿಲ್ಲ, ಎಲ್ಲ ಕಲರ್ ಅವ್ರಿಗೆ. ಸೂಪರ್ ಸೂಪರ್ ಸರ್, ಸೂಪರ್. ಒಂದು ಮಾತು, ಇದು ಇಲ್ಲಿಗೆ ನೆನಪಿರುತ್ತೆ ಅಂತ ಅನ್ಕೊಳ್ತೀನಿ. 2020 ಮಾರ್ಚ್ 3rd ವೀಕು ಶಿವಾರ್ಜುನ ಸಿನಿಮಾ ರಿಲೀಸ್ ಆದ 3 ದಿನಕ್ಕೆ ಕರೋನಾ ಬಂತು. ಕರೋನಾ ಬಂದ ಮೇಲೆ ಏಪ್ರಿಲ್ ಎಂಡ್ ಮೇ ಅಲ್ಲಿ ಫಸ್ಟ್ ಟೈಮ್ ಗಿಲ್ಲಿ ನೆನಪಿದೆ, ಗಿಲ್ಲಿ ನಮ್ಮ ಮನೆಗೆ ಬಂದಿದ್ದು. ಫಸ್ಟ್ ವಿಡಿಯೋ ಮಾಡಿಕೊಂಡು ಒಂದು ವಿಡಿಯೋ ಮಾಡಿದ್ರು. ಯಾವುದೋ ನೀವೇನು ಶಾರ್ಟ್ ಫಿಲ್ಮ್ಸಿಗೆಲ್ಲ ನೋಡಿ ವೈರಲ್ ಆಯ್ತಲ್ಲ, ನನ್ನ ಲೈಫಲ್ಲಿ ನೋಡಿದ್ದು ಇಷ್ಟು ಪ್ರತಿಭಾವಂತನ ನಾನು ಫಸ್ಟ್ ಟೈಮ್ ನಾಗರಬಾವಿ ನಮ್ಮ ಮನೆಗೆ ಬಂದಾಗ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದು ನಾನೇ. ಬಟ್ ಖುಷಿ ಏನಾಯ್ತು ಅಂದ್ರೆ, ನಾನು ಗಿಲ್ಲಿಯವ್ರಿಗಾಗ ಒಂದು ಮಾತು ಹೇಳಿದೆ, ಪ್ರಾಮಾಣಿಕವಾಗಿ 1 ಶಾಟ್ ಓಕೆ, 2 ಶಾಟ್ ಓಕೆ, 1-2 ಶಾಟ್ ಆದ್ಮೇಲೆ ಪುನಃ ರೀಟೇಕ್ ಹೇಳ್ತಾ ಇರ್ತಾರೆ, ಮತ್ತೆ ಮಾನಿಟರ್ ಮುಂದೆ ನಿಂತ್ಕೊಂಡು ಸರಿ ಗೊತ್ತಾ ಇಲ್ಲ ಇದನ್ನೇ ಚಲಬೇಕು ಅಂತ. ಒಬ್ಬ ವ್ಯಕ್ತಿ 12, 13, 14 ನಿಮಿಷಗಳ ಕಾಲ ಒಂದೇ ಒಂದು ಟೇಕ್ ರೀಟೇಕ್ ತಗೊಳ್ಳದೆ, ಕಟ್ಸ್ ಇಲ್ಲದೆ, ಎಲ್ಲೂ ಎಡಿಟ್ ಮಾಡದೆ ಮಾಡುವಂಥದ್ದು ನಾನು ಕರ್ನಾಟಕದಲ್ಲಿ ನೋಡಲೇ ಇಲ್ಲ. ಫಸ್ಟ್ ವಿಡಿಯೋ ನೋಡಿದಾಗ ನೀವೆಲ್ಲೋ ಬೇರೆ ಕಡೆ ಹೋಗ್ತೀರಾ ಬಿಡ್ರಿ, ಇದು ಫಸ್ಟ್ ಇದು ಅಪ್ಲೋಡ್ ಇದಾಗಲಿ ಅಂದಾಗ, ಅಣ್ಣ ಇದು ಫಸ್ಟ್ ಆ ವ್ಯಕ್ತಿ ಹೇಳಿದ್ದು ನನಗೆ ಇನ್ನೂ ನೆನಪಿದೆ, ಅಣ್ಣ ಇದು ಅಪ್ಲೋಡ್ ಆಗ್ಬಿಡ್ಲಿ, ಅಲ್ಲಪ್ಪ ಯಾವ್ದಾರು ಆಡಿಯೋ ಸಂಸ್ಥೆಗಾರ ತೊಗೊಂಡೋಗ್ಬಿಡಿ, ಇಷ್ಟು ಪ್ರತಿಭಾವಂತರಿದ್ದೀರಾ, ದುಡ್ಡು ಬರ್ತದೆ. ಇಲ್ಲ ಅಣ್ಣ ಎಲ್ಲ ಕಡೆ ರೀಚ್ ಆಗಲಿ, ಅಟ್ಲೀಸ್ಟ್ ಜನಕ್ಕೆ ಇದನ್ನು ಮಾಡಿದೀನಿ ಅಂದ್ರೆ ತಲುಪೋದು ಸಾಕು ಅಂತ ತಲುಪ್ಲಿ ಅಂತ ಆತ ಹೇಳಿದ್ದು ನಿಜ. ಈಗ ಆತ ತಲುಪೋದಲ್ಲ, ಈತ ಈಗ ತಲುಪದೇ ಇರೋ ಜಾಗ ಇಲ್ಲ ಕರ್ನಾಟಕದಲ್ಲಿ. ನಿಜಕ್ಕೂ ಹೆಮ್ಮೆ ಇದೆ, ಅಭಿನಂದನೆ. ಯಾರು ಚಪ್ಪಲಿ ನೋಡಿತಾರೆ, ಚಪ್ಪಲ ಸುಟ್ಟು ಬರ್ತಾರೆ. ಅಭಿನಂದನೆಗಳು. ತುಂಬಾ ಪ್ರತಿಭಾವಂತರಿಗೆ ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. Thank you. Thank you so much. ಆ ಟೈಮಲ್ಲಿ ನಾನು ಏನು ಇಲ್ಲದೆ ಇದ್ದಾಗ ಕರೆದು ಒಂದು ಎಡಿಟಿಂಗ್ ಎಪಿಸೋಡ್ ಕರೆದು ಮಾತಾಡಿಸಿ ಅದನ್ನು ನೋಡಿ ಪ್ರೋತ್ಸಾಹ ಮಾಡೋದಕ್ಕೆ ನಿಮಗೂ ಸಖತ್ ಥ್ಯಾಂಕ್ಸ್. ನಿಮ್ಮ ಪ್ರತಿಭೆ ಇತ್ತು ಗೆಳೆಯರೆ, ನೀವು ಅದು ಆ ಹಂತಕ್ಕೆ ದಾಟಿದ್ರಿ, ಆ ಶ್ರಮ ಇತ್ತು, ಇವತ್ತು ಗುರುತಿಸಿದಿರಾ, ಅದೇ ನಿಮ್ಗೆ ಅನ್ನ ಕೊಡ್ತಾ ಇದೆ. 100 ಕಾಲ ಚಲ್ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದಾನೆ, ಬಟ್ ಅದು 100 ಪಟ್ ಅಣ್ಣ ಜನಕ್ಕೆ ತಲುಪು ಸಾಕು ಅಂತ ಹೇಳಿ ಇನ್ನೂ ಕಿವಿಲಿದೆ. ಒಂದು ಬ್ಲಾಕ್ ಮತ್ತೆ ವೈಟ್ ಚೆಕ್ಸ್ ಟಿ ಶರ್ಟ್ ಹಾಕೊಂಡು ಅಣ್ಣ ಬಂದಿರು, ಇಷ್ಟೊಂದು ಗಡ್ಡ ಗಿಡ ಎಲ್ಲ ಇರ್ಲಾಗ, ಸಣ್ಣ ಆಗಷ್ಟೇ ಹೈಸ್ಕೂಲ್ ಮುಗಿಸ್ಕೊಂಡ್ ಬಂದಾಗ ಅಣ್ಣ ಇದ್ರು. ಆಗ ಫಸ್ಟ್ ತಲುಪು ಸಾಕು ಅಂದ್ರು. ಇವತ್ತು ಈತ ಕರ್ನಾಟಕದ ತಲುಪ್ತಾ ಇರೋ ಜಾಗ ಒಂದು ಸಣ್ಣ ಕಿಂಡಿನೂ ಇಲ್ಲ. ಖುಷಿ ಆಯ್ತು, ಅಭಿನಂದನೆಗಳು. Thank you so much, Pratham. Now moving forward, I request